ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು PDO ಹುದ್ದೆಯ ಆಯ್ಕೆ ವಿಧಾನವನ್ನು ನೋಡೋಣ. PDO ಹುದ್ದೆಯು ಪಂಚಾಯಿತಿಯಲ್ಲಿ ಆಯ್ಕೆಗಳು ಒಂದು ಹುದ್ದೆಯಾಗಿದ್ದು ಇದು ರಾಜ್ಯದಿಂದ ಅಧಿಕೃತಗೊಂಡಿದೆ. ಅಂದರೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಇವರು ಕಾರ್ಯನಿರ್ವಹಿಸುವರು. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2024 ಅಂದರೆ ಪ್ರಸ್ತುತ ದಿನಗಳಲ್ಲಿ ಕರೆಯಲಿರುವ PDO ಹುದ್ದೆಗಳು, ಇದರ ಮಾಹಿತಿಯನ್ನು ಸಂಪೂರ್ಣವಾಗಿ ನಾವು ನೋಡೋಣ. ಇಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ಅಧಿಕಾರಿ ವೃಂದದ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 1 ವೃಂದದ ಹುದ್ದೆಗಳಿಗೆ ಆಯಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಚುನಾವಣಾ ವಿದ್ಯಾರ್ಹತೆ ಅಧಿಕಾರಿಗಳ ಪರವಾಗಿ ಆನ್ಲೈನ್ ಮೂಲಕ ಅಭ್ಯರ್ಥಿಗಳಿಂದ ಅರ್ಜಿ ಸದ್ಯದಲ್ಲಿಯೇ ಆಹ್ವಾನಿಸುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಅನುಕೂಲಕ್ಕಾಗಿ PDO ಪಂಚಾಯಿತಿ ಗ್ರೇಡ್ 1 ಹುದ್ದೆಗಳ ಸಂಕ್ಷಿಪ್ತ ಮಾಹಿತಿ ಈ ಕೆಳಗಿನಂತೆ ನೀಡಲಾಗಿದೆ. ಫ್ರೆಂಡ್ಸ್, ಇದು ರಾಜ್ಯ ಸರ್ಕಾರದಿಂದ ಅಧಿಕೃತಗೊಂಡ ಒಂದು ಲಿಸ್ಟ್, ಅಂದರೆ ವಿದ್ಯಾರ್ಹತೆಯ ಒಂದು ಹುದ್ದೆಯ ಒಂದು ಮಾಹಿತಿ ಎಂದು ಹೇಳಬಹುದು. ಇನ್ನು ನಾವು ಅರ್ಹತಾ ಷರತ್ತನ್ನು ನೋಡೋಣ. ಅರ್ಹತಾ ಷರತ್ತನ್ನು ನೋಡೋಣ. ಅರ್ಹತಾ ಷರತ್ತು ಇಲ್ಲಿ ನೀಡಿದ್ದಾರೆ, ಆಯ್ತಾ. ಅರ್ಹತಾ ಷರತ್ತು. ಅರ್ಹತಾ ಷರತ್ತು ಏನೈತೆ ಅಂದರೆ ಭಾರತೀಯ ನಾಗರಿಕನಾಗಿರಬೇಕು. ತದನಂತರ ಅಭ್ಯರ್ಥಿಗಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ಮೂಲಕ ದಕ್ಷ ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವವಿರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತ ಆಗಿರಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯನ್ನು ಹೊಂದಿರಬಾರ್ದು, ಅದರಿಂದ ಮುಕ್ತವಾಗಿರಬೇಕು ಅಂತೇಳಿ ಅವರ ಆದೇಶ ಹೊರಡಿಸಿದ್ದಾರೆ. ಫ್ರೆಂಡ್ಸ್, ಇದು ರಾಜ್ಯ ಸರ್ಕಾರದಿಂದ ಅಧಿಕೃತಗೊಂಡ ಒಂದು ನೇಮಕಾತಿಯ ಒಂದು ಸಂಪೂರ್ಣ ಮಾಹಿತಿ. ಇದರಲ್ಲಿ ಯಾವುದೇ ಸ್ಮಾಲ್ ಮಿಸ್ಟೇಕ್ಸು ಇಲ್ಲ. ಅವರು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಳಿದ್ದಾರೆ ಅದೇ ರೀತಿಯಾಗಿ ನಿಮಗೆ ಈ ಲಿಸ್ಟನ್ನು ಬಿಟ್ಟಿದ್ದಾರೆ. ಇದನ್ನು ನೀವು ಚೆನ್ನಾಗಿ ನೋಡಿಕೊಂಡು ಇದರ ಒಂದು ಆಧಾರದ ಮೇಲೆ ನಿಮ್ಮ ಒಂದು ಅರ್ಜಿ ಸಲ್ಲಿಕೆ ಅಥವಾ ಆಗಲಿ, ಪರೀಕ್ಷಾ ವಿಧಾನ ಆಗಲಿ, ವಯೋಮಿತಿ ಆಗಲಿ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾವು ಶೈಕ್ಷಣಿಕ ವಿದ್ಯಾರ್ಹತೆ ನೋಡುವುದಾದರೆ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದ ಬ್ಯಾಚುಲರ್ಸ್ ಪದವಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಅಥವಾ ಸರ್ಕಾರವು ಅಂತಹ ಪರೀಕ್ಷೆಗೆ ಸಮಾನವೆಂದು ಅಂಗೀಕರಿಸಿದ ವಿದ್ಯಾರ್ಹತೆ ಹೊಂದಿರಬೇಕು. ನೋಡಿದ್ರ ಫ್ರೆಂಡ್ಸ್, ಅಂದರೆ PDO ಹುದ್ದೆ ನಿಮ್ಮ ಜಾಬ್ ನಿಮ್ಗೆ ಆಗಬೇಕಾದ್ರೆ ನೀವು ಮೊದಲು ಯಾವುದೇ ಆಗಲಿ ಡಿಗ್ರಿ ಮುಗಿಸಿರ್ಬೇಕು, ಅಂದರೆ ಪದವಿ ಮುಗಿಸಿರ್ಬೇಕು. BA ಆಗಲಿ, BCom ಆಗಲಿ, BBA, BCA ಬೇಕಾದ ಪದವಿ ಆಗಲಿ ಅದನ್ನು ನೀವು ಮುಗಿಸಿರ್ಬೇಕು. ಫ್ರೆಂಡ್ಸ್, ನೆಕ್ಸ್ಟ್ ಹೋಗೋಣ. ಡಿಪ್ಲೊಮಾ ಅಂದರೆ ಡಿಗ್ರಿಯಲ್ಲಿ ಡಿಪ್ಲೊಮಾ ಹಿಂದಿ ಸಭಾಗಳಿಂದ ಪಡೆದ ರತ್ನ, ವಿಶಾರದ, ಪಂಡಿತ್ ಇತ್ಯಾದಿ ವಿದ್ಯಾರ್ಹತೆಗಳು ಪದವಿಗೆ ಸಮಾನವಾಗಿರುವುದಿಲ್ಲ. ಆದ್ದರಿಂದ ಈ ಹುದ್ದೆಗಳಿಗೆ ಈ ವಿದ್ಯಾರ್ಹತೆಯು ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ಅಂದರೆ ಡಿಪ್ಲೊಮಾ ಹಿಂದಿ ಸಭಾಗಳಿಂದ ಪಡೆದ ರತ್ನ, ವಿಶಾರದ ಇವು ಪಡ್ಕೊಂಡವರು PDO ಹುದ್ದೆಗೆ ಅರ್ಹರಾಗುವುದಿಲ್ಲ. ಫ್ರೆಂಡ್ಸ್, ಚೆನ್ನಾಗಿ ನೋಡ್ಕೊಳ್ಳಿ. ಫ್ರೆಂಡ್ಸ್, ಇದು ರತ್ನ, ವಿಶಾರದ, ಪಂಡಿತು, ಡಿಪ್ಲೊಮಾ ಹಿಂದಿ ಇವರು ಆಯ್ಕೆ ಆಗೋದಿಲ್ಲ ರೀ ಹುದ್ದೆಗೆ, ಇವರು ಅರ್ಹರಾಗಿರುವುದಿಲ್ಲ. ಆಯಿತಾ, ಇನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಹುದ್ದೆಗಳಿಗೆ ನಿಗದಿತ ವಿದ್ಯಾರ್ಹತೆಯ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಿಲ್ಲ. ಅಂದರೆ ಮೊದಲು ಯಾವುದೇ ಪರೀಕ್ಷೆ ಆಗಲಿ, ಬೇಕಾದ್ರೆ PDO ಪರೀಕ್ಷೆನಾಗಲಿ ಬರ್ದಿದ್ರಂದ್ರೆ ಅವ್ರ ದಿನ ರಿಸಲ್ಟ್ ಬಂದಿರಲಿಲ್ಲ ಅಂತಂದರೆ ಅವರು ಈ ಹುದ್ದೆಗೆ ಒಂದು ಅರ್ಜಿ ಸಲ್ಲಿಸಲು ಸಾಧ್ಯ ಇಲ್ಲ ಅಂಥೇಳಿ ಅವರು ಹೇಳಿದ್ದಾರೆ. ಫ್ರೆಂಡ್ಸ್, ನಾವು ಇನ್ನು ವಿದ್ಯಾರ್ಹತೆ ನೋಡುವುದಾದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ವಯೋಮಿತಿ, ವಿದ್ಯಾರ್ಹತೆ ಮುಗಿತು. ವಯೋಮಿತಿ, ಕನಿಷ್ಠ ವಯೋಮಿತಿ 18 ವರ್ಷ ವಯಸ್ಸನ್ನು
ಪೂರೈಸತಕ್ಕದ್ದು. ಅಂದರೆ 18 ವರ್ಷ ಆಗಿರಬೇಕು ರೀ, ಪಿ ಡಿ ಒ ಅರ್ಜಿ ಹಾಕೋಂಗೆ 18 ವರ್ಷ ಮ್ಯಾಲೆ ಆಗಿರಬೇಕು. ಹಾಗೂ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. ಅಂದರೆ 30-35 ವರ್ಷ ಮೀರಬಾರ್ದು. ಅಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಒ ಬಿ ಸಿ ಅವರಿಗೆ ಆಲ್ ಕ್ಯಾಟಗರೀಸ್ ಸಾಮಾನ್ಯ ಅರ್ಹತೆ 35 ವರ್ಷ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳು 38 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಬ್ಬ ಅಭ್ಯರ್ಥಿಗಳಿಗೆ 40 ವರ್ಷ. ಇವರಿಗೆ ಅಂದರೆ ಹಿಂದುಳಿದ ವರ್ಗದವರಿಗೆ 40 ವರ್ಷ. 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷ. ಸೊ ಫ್ರೆಂಡ್ಸ್ ಇಲ್ಲಿ 35 ವರ್ಷ 38 ವರ್ಷ. ಒಬ್ಬ ಅಭ್ಯರ್ಥಿಗಳು 40 ವರ್ಷ ಅಂದರೆ ಹಿಂದುಳಿದ ವರ್ಗದಾರರಿ ಅವರು, ಅದಕ್ಕಾಗಿ ಅವರಿಗೆ 40 ವರ್ಷ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ನಾವಿನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಹೇಗೆ ನಡೀತದೆ ಎಂದು ನಾವು ನೋಡುವುದಾದರೆ ಇಲ್ಲಿ ಕೊಟ್ಟಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 1 ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಈ ಕೆಳಕಂಡಂತೆ ನಡೆಸಲಾಗುತ್ತದೆ. ಈ ಪರೀಕ್ಷೆಯ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಾಗಿರುತ್ತವೆ. ಅಂದರೆ ಸೊ ಫ್ರೆಂಡ್ಸ್, ಇಲ್ಲಿ MCQ ಪ್ರಶ್ನೆಗಳನ್ನು ನೀಡಲಾಗುತ್ತದೆ. ಆಯ್ಕೆ ಅಂದರೆ ಒಂದು ಪ್ರಶ್ನೆ, ಅಂದರೆ ಇಲ್ಲಿ 2 ಪ್ರಶ್ನೆ ಪತ್ರಿಕೆ ಇರ್ತವೆ. ಒಂದು ಬರವಣಿಗೆ ಮೂಲಕ ವಸ್ತುನಿಷ್ಠವಾಗಿರ್ತದೆ, ಇನ್ನೊಂದು ಬಹು ಆಯ್ಕೆ ಅಂದರೆ MCQ ಆಗಿರುತ್ತದೆ. ಅದು ಅವು 2 ಪರೀಕ್ಷೆಗಳು ನೀವು ಬರೆದಾಗ ಹುದ್ದೆಗೆ ಅರ್ಹರಾಗಿರುತ್ತೀರಿ. ಸೊ ಫ್ರೆಂಡ್ಸ್, ಸೆಕೆಂಡ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗೆ ನಡೀತದೆ ಅಂತೇಳಿ ನಾವು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಪತ್ರಿಕೆ ಅಂತೇಳಿ ಬರೆದಿತ್ತು, ಅದು ಹೇಗೆ ಹೋಗಿತ್ತೇನೋ. ಸೊ ಪತ್ರಿಕೆ ಅಂತೇಳಿ ಬರೆದಿತ್ತಲ್ಲಿ. ಸೊ ಇಲ್ಲಿ ಪತ್ರಿಕೆ 1 ಮತ್ತು 2 ಪತ್ರಿಕೆಗಳು 2. ಸೊ ಇಲ್ಲಿ ಹುದ್ದೆ, ಅಲ್ಲಿ ಬರ್ತಕ್ಕಂಥ ಒಂದು ಸಿಲೆಬಸ್ ಏನು. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಸಿಲೆಬಸ್: ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್. ಪತ್ರಿಕೆ 1ರಲ್ಲಿ ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್. ಇಲ್ಲಿ 200 ಅಂಕಗಳು. ಪ್ರಶ್ನೆ ಪತ್ರಿಕೆ 1ರಲ್ಲಿ 200 ಅಂಕಗಳು. ಅದರಾಗ ಸಿಲೆಬಸ್ ಏನಂದರೆ ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್. ಈ 3 ವಿಷಯಕ್ಕೆ ಸಂಬಂಧಪಟ್ಟ 200 ಅಂಕಗಳಿರುತ್ತವೆ ಪ್ರಶ್ನೆ ಪತ್ರಿಕೆ 1ರಲ್ಲಿ. ಸೊ ಪ್ರಶ್ನೆಗಳ ಸಂಖ್ಯೆ 100 ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳು. ಸೊ ಪರೀಕ್ಷಾವಧಿ ಎಷ್ಟು? ಒಂದನೇ ಪರೀಕ್ಷೆದು ಪತ್ರಿಕೆ 1ರಲ್ಲಿ ಪರೀಕ್ಷಾವಧಿ 2 ಗಂಟೆ. ಪರೀಕ್ಷಾ ವಿಧಾನ ಹೆಂಗಿರುತ್ತೆ? ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ, ವಸ್ತುನಿಷ್ಠ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಸೊ ಇನ್ನು ನಾವು ಪ್ರಶ್ನೆ ಪತ್ರಿಕೆ 2 ನೋಡೋಣ. ಪ್ರಶ್ನೆ ಪತ್ರಿಕೆ 1 ಆಯಿತು. ಇಲ್ಲಿ ಪರೀಕ್ಷಾ ವಿಧಾನ ನೋಡಿದ್ವಿ, ಪರೀಕ್ಷಾ ಅವಧಿ ನೋಡಿದ್ವಿ, ಪ್ರಶ್ನೆಗಳ ಸಂಖ್ಯೆ ನೋಡಿದ್ವಿ, ಗರಿಷ್ಠ ಅಂಕಗಳು ನೋಡಿದ್ವಿ. ಸೊ ಇನ್ನು ನಾವು ಪ್ರಶ್ನೆ ಪತ್ರಿಕೆ 2 ನೋಡೋಣ. ಪ್ರಶ್ನೆ ಪತ್ರಿಕೆ 2 ಗ್ರಾಮೀಣಾಭಿವೃದ್ಧಿ ಮತ್ತು ರಾಜ್ ಪಂಚಾಯತ್, ಅಂದರೆ ಈ ಸಿಲೆಬಸ್ ಅನ್ನು ಅದು ಒಳಗೊಂಡಿರ್ತದೆ. ಈ ಸಿಲೆಬಸ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ವ್ಯವಸ್ಥೆ ಈ ಸಿಲೆಬಸ್ ಅನ್ನು ಒಳಗೊಂಡಿರ್ತದೆ. ಆಮೇಲೆ ಇದು ಸಹ 200 ಅಂಕಗಳು ಇರ್ತದೆ ನೋಡ್ರಿ. ಸೊ ಫ್ರೆಂಡ್ಸ್, ಇದು ಸಹ 200 ಅಂಕಗಳಿಗೆ ಇರ್ತದೆ. ಇಲ್ಲಿ ಕೊಟ್ಟಿದ್ದಾರೆ 200 ಅಂಕಗಳು. ಮತ್ತು ಇದರಲ್ಲೂ ಸಹ 100 ಪ್ರಶ್ನೆಗಳಿರ್ತವೆ. ಇದರ ಪರೀಕ್ಷಾ ಅವಧಿ 2 ಗಂಟೆಗಳ ಕಾಲ. 100 ಪ್ರಶ್ನೆಗಳಿರ್ತವೆ, 200 ಅಂಕಗಳಿರ್ತವೆ ಮತ್ತು 2 ಗಂಟೆ ಕಾಲಾವಧಿ ಇರ್ತದೆ. ಇದು ಸಹ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಯೇ. ಇದು ಸಹ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಇರ್ತದೆ. ಒಂದು ಪ್ರಶ್ನೆಗೆ 2 ಅಂಕಗಳು, 100 ಪ್ರಶ್ನೆಗಳಿರ್ತವೆ ಫ್ರೆಂಡ್ಸ್. 2ನೇ ಪ್ರಶ್ನೆ ಪತ್ರಿಕೆ. ಸೊ PDO ಹುದ್ದೆಯನ್ನು ನೀವು ಸೇರಬೇಕಾದ್ರೆ 2 ಪರೀಕ್ಷೆಗಳನ್ನು ಬರೀಬೇಕು. ಅದರಲ್ಲಿ ನಿಮಗೆ ಪರೀಕ್ಷಾ ಒಂದು ಮಾರ್ಕ್ಸ್ ಅಂದರೆ ನಿಮ್ಮ ರಿಸಲ್ಟ್ ಮೇಲೆ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಸೊ 2 ಪ್ರಶ್ನೆ ಪತ್ರಿಕೆ ಇರ್ತಾವೆ, 200 ಅಂಕಗಳು ಅಂದರೆ 400 ಅಂಕಗಳು, 4 ಗಂಟೆಗಳ ಕಾಲ, 200 ಪ್ರಶ್ನೆಗಳು. ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಇವುಗಳ ಬಗ್ಗೆ ಅವರು ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ನೀವು ಚೆನ್ನಾಗಿ ನೋಡಿಕೊಂಡು ವರ್ಕ್ ಮಾಡಿಕೊಂಡು ಸೊ ಫ್ರೆಂಡ್ಸ್ ಇದನ್ನು ಬರೀಬೋದು. ಸೊ ಇಲ್ಲಿ ವೇತನ ಅವರು ಇದರಲ್ಲಿ ನೀಡಿಲ್ಲ. ಸೊ ನಾವು ಹೊರಗೆ ಜನರಲ್ ಒಳಗೆ ತೆಗೆದಾಗ ವೇತನ ನಾವು ನೋಡಿದ್ವಿ. ವೇತನ ಸುಮಾರು ಎಷ್ಟು ತಂದರೆ ಮೊದಲು 37,000
ಮೊದಲು 37,000 ತದನಂತರ ಇದು ಗ್ರೇಡ್ 1 ಪಿ ಡಿ ಒಗೆ ತದನಂತರ 70,800 ಅವರಿಗೆ ತದನಂತರ ಬಡ್ತಿ ಹೊಂದುವುದರ ಮೂಲಕ ಆಗಲಿ ಅವರ ಸೀನಿಯರ್ಸ್ ಅಂದರೆ ಬಹಳ ದಿನಗಳ ವರ್ಕ್ ಮಾಡಿದ್ದರಿಂದ 70,800 ರೂಪಾಯಿಗಳನ್ನು ಅವರಿಗೆ ವೇತನವನ್ನು ಸರ್ಕಾರ ನೀಡುತ್ತದೆ. ಮೊದಲು ಸ್ಟಾರ್ಟಿಂಗು 37,000 ತದನಂತರ 78,000 ಅವರಿಗೆ ವೇತನ ಭತ್ಯೆಯನ್ನು ನೀಡ್ತದೆ ಸರ್ಕಾರ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.